ಅಲ್ಲ, ಹೊಸದಾಗಿ ಅಟ್ಟಿಗೆ ಬಂದಿರೋ ಸೊಸೆ ಹಿಂಗೆ ಆರಾಮಾಗಿ ಮಲಿಕೊಂಡಿದ್ರೆ ಹೆಂಗಾದಾತು? ಏನು ಅಟ್ಟಿಗೆ ಸೊಸೆ ಬಂದವಳೆ ಕಾಪಿ ಗೀಪಿ ಮಾಡಿಕೊಡ್ತಾಳೆ ಅಂತ ನಾನು ಕಾಯ್ಕೊಂಡಿದ್ರೆ ಈ ಮಹಾರಾಣಿ ಇನ್ನೂ ಬಿತ್ಕೊಂಡೇ ಅವಳೆ. ಇವಳು ಈಟೋತವ್ರಿಗೂ ಮಲಗಿರೋದು ಕಾಂಚನಂಗೆ ಗೊತ್ತಾದರೆ ಇವಳ ಕತೆ ಆಟೆಯ. ಕಾಂಚನ, ಯಾರಕ್ಕೆ ಕಾಪಿ? ನನ್ನ ಸೊಸೆ ಐಶ್ವರ್ಯಂಗೆ. ಅವಳಿನ್ನೂ ಮನೆ ಕಂಡವಳಲ್ಲ, ಏಳಿಸಿ ಕಾಪಿ ಕೊಟ್ಟು ಬರ್ತೀನಿ. ಕಾಂಚನ ಸೊಸೆಗೆ ಕಾಪಿ ಮಾಡ್ಕೊಡ್ತಿದ್ದಾಳೆ ಅಂದರೆ ಯಾವುದೋ ಹೊಸ ಬಾನ ಊಡ್ತವಳೆ ಅಂದಂಗಾಯ್ತು. ಅಕ್ಕ ಅಕ್ಕ, ನಿಮ್ಮ ಅತ್ತೆ ಬರ್ತಿದ್ದಾರೆ, ಎದ್ದೇಳೆ ಎದ್ದೇಳು. ಇರ್ಲಿ, ಕುಂತ್ಕೊಳ್ಳವ. ಸಾರಿ ಅತ್ತೆ, ಟೈಮ್ ಆಗಿದೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಯಾಕವ ಅಷ್ಟೊಂದು ಬೇಸರ ಮಾಡ್ಕೊಂಡಿ? ನಿನ್ನೆ ದಾರೆ ಶಾಸ್ತ್ರ ಮೆರವಣಿಗೆ ಅಂತ ಓಡಾಡಿದ್ದು ನಿಂತಿದ್ರಿಂದ ಸ್ಯಾನೆ ಸುಸ್ತಾಗಿ ಹೋಗೋದೆ, ಹಂಗೆ ನಿದ್ದೇನೋ ಅಂದ್ಬಿಟ್ಟದು. ಇರ್ಲಿ ಬಿಡು, ಪರವಾಗಿಲ್ಲ. ಕಾಫಿ ಕುಡಿ, ತಕ್ಕಳವ. ನೀರು ಕಾಯಿಸಿವ್ನಿ, ಬಿಸಿ ಬಿಸಿ ನೀರು ಮೈಮ್ಯಾಗ ಉಯ್ಕೋ, ಮೈ ಕೈ ನೋವೆಲ್ಲ ಹೋಯ್ತದೆ. ನೋಡ್ದ ಆಂಟಿ ಎಷ್ಟು ಒಳ್ಳೆಯವರು. ಬೇರೆಯವರಾಗಿದ್ದಿದ್ರೆ ಏನೆಲ್ಲ ಆಗ್ತಿತ್ತು. ಮೊದ್ಲೋಗಿ ಸ್ನಾನ ಮಾಡ್ಕೊ ಹೋಗು. ಹೋಗು ಹೋಗು, ಹೊಗೆ ಹಾಕ್ಸಿ ತಯಾರು ಮಾಡಿಡ್ಸಿವಿ. ಅವ್ವ, ನಾನು ಸ್ನಾನಕ್ಕೆ ಹೋಗ್ತೀನಿ. ಓ, ನೀವು ಸ್ನಾನಕ್ಕೆ ಹೊಂಟ್ರಾ? ಸರಿ, ಹೋಗಿ ಬನ್ನಿ. ಆಯ್ತು, ಮೊದಲು ನೀನೇ ಹೋಗು, ನಾನು ಆಮೇಲೆ ಹೋಗ್ತೀನಿ. ಇಲ್ಲ ಪರವಾಗಿಲ್ಲ, ನೀವೇ ಹೋಗಿ. ಪರವಾಗಿಲ್ಲ, ಹೇಗಿದ್ರು ಹೋಗ್ತಾ ಇದೆಯಾ, ಹೋಗು. ನೀವೇ ಮೊದಲು ಬಂದಿದ್ದು, ನೀವು ಹೋಗಿ. ಮೊದಲು ನೀನು ಹೊರಗೆ ಬಾ. ಸರಿ, ಹೋಗಿ. ನೋಡು, ಐಶ್ವರ್ಯ ಟಚ್ ಮಾಡ್ತಾಳೆ ಅನ್ನೋ ಕಲ್ಪನೆ ಕೂಡ ಇಟ್ಕೋಬೇಡ. ಒಟ್ನಲ್ಲಿ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ನಾನು ಪ್ರಾಣ ಹೋದ್ರೂ ಬಿಡೋದಿಲ್ಲ.